ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕ್ ವೇದ. ಇವತ್ತು ನಾವು ಎಡಿಟೋರಿಯಲ್ನ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋದು ಹೇಗೆ ಅಂತ, ಮತ್ತು ನೀವು ಯಾವ ರೀತಿ ಎಡಿಟೋರಿಯಲ್ನ ಸ್ಟಡಿ ಮಾಡಬೇಕು ಓದುವಾಗ, ಇದು ಯಾವ ರೀತಿ ಯೂಸ್ ಆಗುತ್ತೆ ಆರ್ ಸಿಗೆ ಅಂತ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಎಜುಕೇಷನ್ ಮತ್ತು ಸ್ಕಿಲ್ ಡೆವಲಪ್ಮೆಂಟ್ ಅನ್ನೋದು ನಮ್ಮ ಜೀವನದಲ್ಲಿ, ಒಂದು ಸ್ಟೂಡೆಂಟ್ ಜೀವನದಲ್ಲಿ ಯಾವ ರೀತಿ ಇದು ಪಾತ್ರ ವಹಿಸುತ್ತೆ ಅನ್ನೋದು. ಎಜುಕೇಷನ್ ಅನ್ನೋದು ನಮ್ಮ ಜೀವನದಲ್ಲಿ ಯಾವ ರೀತಿ ಪಾತ್ರ ವಹಿಸುತ್ತೆ ನೋಡಿ. ಇಂಪಾರ್ಟೆಂಟ್ ರೋಲ್ ಇನ್ ಬಿಲ್ಡಿಂಗ್ ಅಂದೆ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಮಾಡುತ್ತೆ. ಬಿಲ್ಡ್ ಮಾಡೋದು ಯಾವುದರಲ್ಲಿ ಅಂದರೆ ಬೆಟರ್ ಫ್ಯೂಚರ್ಗೆ, ನಮ್ಮ ಜೀವನದ ಬೆಟರ್ ಫ್ಯೂಚರ್ ಸಲುವಾಗಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡುತ್ತೆ. ಹವೆವರ್, ಅದಲ್ಲದೆ ಹ್ಯಾವಿಂಗ್ ಎ ಡಿಗ್ರಿ ಅಲನ್, ಒಂದು ಡಿಗ್ರಿ ಮಾತ್ರ ಅಲ್ಲದೆ ಮೆ ನಾಟ್ ಬಿ ಎನಫ್, ಅಂದರೆ ಒಂದು ಡಿಗ್ರಿ ಮಾತ್ರ ಯಾವುದಕ್ಕೆ ಅಂದರೆ ಎನಫ್ ಆಗಲ್ಲ. ಇನ್ ಟುಡೇಸ್ ಕಾಂಪಿಟೇಟಿವ್ ವರ್ಲ್ಡ್, ಈ ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಒಂದು ಡಿಗ್ರಿ ಮಾತ್ರ ನಾಟ್ ಎನಫ್, ಅಂದರೆ ಎನಫ್ ಆಗಲ್ಲ. ಎನಫ್ ಅಂದರೆ ಪೂರ್ತಿಯಾಗ ಕಂಪ್ಲೀಟ್ ಆಗಲ್ಲ ಅನ್ನೋ ರೀತಿ. ಸ್ಟೂಡೆಂಟ್ಸ್ ಆಲ್ಸೋ ನೀಡ್ ಪ್ರಾಕ್ಟಿಕಲ್ ಸ್ಕಿಲ್ಸ್ ಟು ಇಂಪ್ರೂವ್ ದೇರ್ ಕರಿಯರ್ ಅಪರ್ಚುನಿಟೀಸ್. ಅಂದರೆ ಸ್ಟೂಡೆಂಟ್ಸ್ ಏನು ಅವ್ರಿಗೆ ಅವಶ್ಯಕ ಆಗಿರುತ್ತೆ ಅಂತಂದರೆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಸ್ಕಿಲ್ ಟು ಅವರು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ಅವರ ಅಪರ್ಚುನಿಟೀಸ್, ಕರಿಯರ್ನಲ್ಲಿ ಬರ್ತಕ್ಕಂಥ ಅಪರ್ಚುನಿಟೀಸ್ನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸ್ಕಿಲ್ಸ್ ಅಂದರೆ ಏನು? ಸಚ್ ಆಸ್ ಅಂತಂದರೆ ನಾವು ಯಾವುವು ಅಂತ ಕರಿತೀವಲ್ಲ ಆ ಥರ ನಾವು ನೋಡೋದು. ಸ್ಕಿಲ್ಸ್ ಸಚ್ ಆಸ್ ಕಮ್ಯುನಿಕೇಷನ್, ಮಾತಾಡೋ ಬೆಳವಣಿಗೆ. ಪ್ರಾಬ್ಲಮ್ ಸಾಲ್ವಿಂಗ್ ಅಂದರೆ ಪ್ರಾಬ್ಲಮ್, ಯಾವುದೇ ಒಂದು ವಿಷಯ ಇತ್ತು ಅಂತ ಅದನ್ನು ಕರೆಕ್ಟಾಗಿ ಸಾಲ್ವ್ ಮಾಡೋದು. ಟೀಮ್ ವರ್ಕ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಟುಗೆದರ್ ಆಗಿ ವರ್ಕ್ ಮಾಡೋದು. ಆ್ಯಂಡ್ ಬೇಸಿಕ್ ಟೆಕ್ನಾಲಜಿ, ಅಂದರೆ ಟೆಕ್ನಾಲಜಿ ಬಗ್ಗೆ ಸ್ವಲ್ಪನೂ ನಾಲೆಡ್ಜ್ ಇರಲ್ಲ ಅಲ್ವಾ, ಅದನ್ನು ನೀವು ಕೂಡ ಸ್ವಲ್ಪನಾದರೂ ಟೆಕ್ನಾಲಜಿ ಬಗ್ಗೆ ನಾಲೆಡ್ಜ್ ಇರಬೇಕು ಅನ್ನೋದು. ಕ್ಯಾನ್ ಅಂದರೆ ನಾವು ಮಾಡೆಲ್ ವರ್ಬ್ ಕರಿತೀವಿ. ಯಾವಾಗಲೂ ಕ್ಯಾನ್ ಮುಂದೆ ಮಾಡೆಲ್ ವರ್ಬ್ನ ಮುಂದೆ ಏನು ಮಾಡ್ತೀವಿ ಅಂದರೆ ವರ್ಬ್ನ ಫಸ್ಟ್ ಫಾರ್ಮ್ನ ಹಚ್ತೀವಿ. ಹೆಲ್ಪ್ ಅನ್ನೋದು ವರ್ಬ್ನ ಫಸ್ಟ್ ಫಾರ್ಮ್. ಕ್ಯಾನ್ ಹೆಲ್ಪ್ ಯಂಗ್ ಪೀಪಲ್ ಪರ್ಫಾರ್ಮ್ ಬೆಟರ್ ಎಟ್ ವರ್ಕ್, ಅಂದರೆ ಯಂಗ್ ಆಗಿರ್ತಕ್ಕಂಥ ಪೀಪಲ್ನ, ಸ್ಟೂಡೆಂಟ್ಸ್ ಆಗಿರಲಿ, ಈಗ ಜಾಬ್ ಸೀಕರ್ಸ್ ಆಗಿರಲಿ, ಅವರು ಒಳ್ಳೆಯ ಒಂದು ಬೆಟರ್ ವರ್ಕಲ್ಲಿ ಒಂದು ರೀತಿ ಪರ್ಫಾರ್ಮ್ ಚೆನ್ನಾಗಿ ಮಾಡ್ಬೋದು. ಯಾವುದು? ಕಮ್ಯುನಿಕೇಷನ್, ಟೀಮ್ ವರ್ಕ್ ಮತ್ತು ಬೇಸಿಕ್ ಟೆಕ್ನಾಲಜಿ, ಇವೆಲ್ಲ ಅವರು ತಿಳ್ಕೊಂಡಿರಬೇಕು. ಅಂದರೆ ಇವು ಪ್ರಾಕ್ಟಿಕಲ್ ಸ್ಕಿಲ್ಸ್ ಆಗಿರುತ್ತೆ. ಇದು ಡಿಗ್ರಿ ಮಾತ್ರ ಅಲ್ಲದೆ ನಾವು ಸ್ಕಿಲ್ಸ್ನ ಕಲಿಯೋದ್ರಿಂದ ನಮ್ಮ ವರ್ಕ್ಗೆ ಯೂಸ್ ಆಗುತ್ತೆ. ಮನಿ ಕಂಪನೀಸ್ ನಾವು ಲುಕ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಕ್ಯಾನ್ ಲರ್ನ್ ಕ್ವಿಕ್ಲಿ ಆ್ಯಂಡ್ ಅಡಾಪ್ಟ್ ಟು ನ್ಯೂ ಸಿಚುವೇಶನ್. ಬಹಳಷ್ಟು ಕಂಪನಿಗಳು ನೋಡ್ತಾ ಇದ್ದಾರೆ, ಕ್ಯಾಂಡಿಡೇಟ್ಸ್ ಅಥವಾ ಜಾಬ್ ಸಿಕ್ಕರ್ಸ್ ಯಾರಾದರೂ ಬೇಗನೆ ಲರ್ನ್ ಮಾಡ್ಕೊತಾರೆ ಮತ್ತು ಕಲಿತಾರೆ ಮತ್ತು ಆ ಸಿಚುವೇಶನ್ಗೆ ಅಡಾಪ್ಟ್ ಆಗ್ತಾರೋ ಅವರನ್ನು ಅವರು ಏನು ಮಾಡ್ತಿದ್ದಾರೆ ಅಂತಂದರೆ ನೋಡ್ತಾ ಇದ್ದಾರೆ ಭಾಳಷ್ಟು ಕಂಪನಿಗಳು. ಮನಿ ಕಂಪನೀಸ್ ನಾವು ಈಗ ಲುಕ್ ನೋಡ್ತಾ ಇದ್ದಾರೆ. ಕ್ಯಾಂಡಿಡೇಟ್ಸ್ ಅಂದರೆ ಜಾಬ್ ಸಿಕ್ಕರ್ಸ್, ನಾವು ಯಾರಾಗಿದ್ರು ಜಾಬ್ ಮಾಡ್ಬೇಕಂತ ನೋಡ್ತಿರ್ತಾರಲ್ವ ಅವರು. ಹೂ ಜಾಬ್ ಕಿಕ್ಕರ್ಸ್, ಹೂ ಕ್ಯಾನ್, ಯಾರು ಅವರು. ಕ್ಯಾನ್ ಅಂದರೆ ನಿಮ್ಗೆ ಗೊತ್ತೇ ಇದೆ, ಕ್ಯಾನ್ ಅಂದರೆ ಮಾಡೆಲ್ ವರ್ಬ್, ಅದ್ರ ಜೊತೆಗೆ ಫಸ್ಟ್ ಫಾರ್ಮ್ ಬರುತ್ತೆ. ಲರ್ನ್ ಅಂದರೆ ಕಲಿಯೋದು. ಕ್ವಿಕ್ಲಿ ಲರ್ನ್ ಬಗ್ಗೆ ಕ್ವಿಕ್ಲಿ ಅಡ್ವರ್ಬ್ ಬಗ್ಗೆ ಕೊಟ್ಟಿದ್ದಾರೆ. ಹ್ಯಾಂಡ್ ಅಡಾಪ್ಟ್ ಅಂದರೆ ನೀವು ಆ ಸಿಚುವೇಶನ್ಗೆ ಹೊಂದ್ಕೊಳ್ಳೋದು. ಟು ನ್ಯೂ ಸಿಚುವೇಶನ್, ಯಾವುದಕ್ಕೆ ಅಡಾಪ್ಟ್ ಮಾಡ್ಕೋಬೇಕಂದ್ರೆ ನ್ಯೂ ಸಿಚುವೇಶನ್ಗೆ. ದೇರ್ ಫೋರ್ ಸ್ಟೂಡೆಂಟ್ಸ್ ಶುಡ್ ಫೋಕಸ್ ನಾಟ್ ಓನ್ಲಿ ಆನ್ ಕಂಪ್ಲೀಟಿಂಗ್ ದೇರ್ ಕೋರ್ಸಸ್ ಬಟ್ ಆಲ್ಸೋ ಆನ್ ಡೆವಲಪಿಂಗ್ ಯೂಸ್ಫುಲ್ ಸ್ಕಿಲ್ಸ್. ದೇರ್ ಫೋರ್, ಅದರ ಜೊತೆಗೆ ಸ್ಟೂಡೆಂಟ್ಸ್ ಶುಡ್ ಅಂದರೆ ಸ್ಟೂಡೆಂಟ್ ಮಾಡಬೇಕು, ಫೋಕಸ್ ನಾಟ್ ಓನ್ಲಿ ಆನ್ ಕಂಪ್ಲೀಟಿಂಗ್ ದೇರ್ ಕೋರ್ಸಸ್, ಅವರ ಕೋರ್ಸಸ್ನ ಕಂಪ್ಲೀಟ್ ಮಾಡೋದು ಮಾತ್ರ ಅಲ್ಲ, ಬಟ್ ಆಲ್ಸೋ ಆನ್ ಡೆವಲಪಿಂಗ್ ಯೂಸ್ಫುಲ್ ಸ್ಕಿಲ್ಸ್, ಅವರು ಒಳ್ಳೆಯ ರೀತಿಯ ಡೆವಲಪಿಂಗ್ ಆಗಿರ್ತಕ್ಕಂಥ ಸ್ಕಿಲ್ನ ಕೂಡ ಕಲಿತಾ ಇರಬೇಕು ಅದ್ರ ಜೊತೆಗೆ ಅಂತ ನೋಡಿ. ದೇರ್ ಫೋರ್ ಸ್ಟೂಡೆಂಟ್ಸ್ ಶುಡ್ ಫೋಕಸ್ ಮಾಡಬೇಕು, ನಾಟ್ ಓನ್ಲಿ ಅಂದರೆ ಅದು ಮಾತ್ರ ಅಲ್ಲ, ಆನ್ ಕಂಪ್ಲೀಟಿಂಗ್ ದೇರ್ ಕೋರ್ಸ್ ಬಟ್ ಆಲ್ಸೋ ಜೊತೆಗೆ ಆನ್ ಡೆವಲಪಿಂಗ್ ಯೂಸ್ಫುಲ್ ಆಗಿರ್ತಕ್ಕಂತಹ ಸ್ಕಿಲ್ಸ್, ಕೌಶಲ್ಯಗಳು. ಡೆವಲಪಿಂಗ್ ಅಂದರೆ ಅಭಿವೃದ್ಧಿ ಆಗುವಂಥದ್ದು. ರೀಡಿಂಗ್ ನ್ಯೂಸ್ ಪೇಪರ್, ಲರ್ನಿಂಗ್ ನ್ಯೂ ವರ್ಡ್ಸ್, ಪ್ರಾಕ್ಟೀಸಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ರೆಗ್ಯುಲರ್ಲಿ. ಕ್ಯಾನ್ ಮಾಡೆಲ್ ವರ್ಬು ಫಸ್ಟ್ ಫಾರ್ಮ್ ಇಂಪ್ರೂವ್ ಬರುತ್ತೆ. ಕಾನ್ಫಿಡೆಂಟ್ ಕ್ಯಾನ್ ಇಂಪ್ರೂವ್ ಕಾನ್ಫಿಡೆಂಟ್ ನೋಡಿ. ರೀಡಿಂಗ್ ನ್ಯೂಸ್ ಪೇಪರ್, ನೀವು ನ್ಯೂಸ್ ಪೇಪರ್ ರೀಡ್ ಮಾಡೋದು. ಲರ್ನಿಂಗ್ ನ್ಯೂ ವರ್ಡ್ಸ್ನ ಕಲಿಯೋದು. ಪ್ರಾಕ್ಟೀಸಿಂಗ್ ಕಮ್ಯುನಿಕೇಷನ್, ಮಾತನಾಡೋದನ್ನು ನೀವು ಪ್ರಾಕ್ಟೀಸ್ ಮಾಡೋದು. ಸಾಲ್ವಿಂಗ್ ಪ್ರಾಬ್ಲಮ್ಸ್,
ನೀವು ಪ್ರಾಬ್ಲಮ್ಸ್‌ನ ಸಾಲ್ವ್ ಮಾಡೋದು ಅಂದರೆ ರೆಗ್ಯುಲರ್‌ಲಿ ಮಾಡೋದ್ರಿಂದ ಇದು ಏನು ಮಾಡುತ್ತೆ ನಿಮ್ಮ ಇಂಪ್ರೂವ್ ಮಾಡುತ್ತೆ ಕಾನ್ಫಿಡೆನ್ಸನ್ನ. ನೀವು ಯಾವುದರಲ್ಲಿ ವೀಕ್ ಇದ್ದರೆ ಅದರಲ್ಲಿ ನೀವು ಒಳ್ಳೆಯ ಒಂದು ಸ್ಕಿಲ್‌ನ ಪಡ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಮಾಡುತ್ತೆ. ಸ್ಕಿಲ್ ಡೆವಲಪ್‌ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಇವನ್ ಸ್ಮಾಲ್ ಎಫರ್ಟ್ಸ್ ಮೇಡ್ ಎವ್ರಿ ಡೇ ಕ್ಯಾನ್ ಕ್ರಿಯೇಟ್ ಸಿಗ್ನಿಫಿಕೆಂಟ್ ಇಂಪ್ರೂವ್‌ಮೆಂಟ್ ಓವರ್ ಟೈಮ್. ಅಂದ್ರೆ ಸ್ಕಿಲ್ ಡೆವಲಪ್‌ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಸ್ಕಿಲ್ ಡೆವಲಪ್‌ಮೆಂಟ್ ಅನ್ನೋದು ಒಂದು ಕಂಟಿನ್ಯೂಯಸ್ ಆಗಿರ್ತಕ್ಕಂಥ ಪ್ರಾಸೆಸ್. ಇವನ್ ಸ್ಮಾಲ್ ಎಫರ್ಟ್ಸ್ ಮೇಡ್ ಎವ್ರಿ ಡೇ ಕ್ಯಾನ್ ಕ್ರಿಯೇಟ್ ಸಿಗ್ನಿಫಿಕೆಂಟ್ ಇಂಪ್ರೂವ್‌ಮೆಂಟ್. ಒಂದು ಸಣ್ಣ ಎಫರ್ಟ್ ಕೂಡ ದಿನ ದಿನ ಈ ಒಂದು ದಿನದ ಅಥವಾ ಆ ದಿನವನ್ನು ನಿಮ್ಮನ್ನು ಏನು ಮಾಡುತ್ತೆ ಅಂದರೆ ಕ್ಯಾನ್ ಕ್ರಿಯೇಟ್ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಪ್ರೂವ್‌ಮೆಂಟ್‌ನ ಓವರ್ ಟೈಮ್. ಅದ್ರ ಜೊತೆಗೆ ಆ ಟೈಮ್ ಜೊತೆಗೆ ನಿಮ್ಮನ್ನು ಒಂದು ಒಳ್ಳೆಯ ಎಫರ್ಟ್ಸ್ ಸಣ್ಣ ಎಫರ್ಟ್ಸ್ ಕೂಡ ಆ ದಿನಕ್ಕೆ ಅದನ್ನು ನಿಮಗೆ ಇಂಪ್ರೂವ್‌ಮೆಂಟನ್ನು ಕೊಡುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಂಪ್ರೂವ್‌ಮೆಂಟ್‌ನ ನಿಮಗೆ ನೀಡುತ್ತೆ. ಎಜುಕೇಷನ್ ಗಿವ್ಸ್ ಅಸ್ ನಾಲೆಡ್ಜ್ ವೈಲ್ ಸ್ಕಿಲ್ಸ್ ಹೆಲ್ಪ್ ಅಸ್ ಯೂಸ್ ದಟ್ ನಾಲೆಡ್ಜ್ ಎಫೆಕ್ಟಿವ್‌ಲಿ. ಎಜುಕೇಷನ್ ಅನ್ನೋದು ನಮಗೆ ಗಿವ್ಸ್ ಅಸ್ ಕೊಡುತ್ತೆ ನಮಗೆ ನಾಲೆಡ್ಜ್. ಎಜುಕೇಷನ್ ನಮಗೆ ನಾಲೆಡ್ಜ್ ಕೊಡುತ್ತೆ. ವೈಲ್ ಸ್ಕಿಲ್ಸ್ ಹೆಲ್ಪ್ ಅಸ್ ಯೂಸ್ ದಟ್ ನಾಲೆಡ್ಜ್ ಎಫೆಕ್ಟಿವ್‌ಲಿ. ಅಂದರೆ ಸ್ಕಿಲ್ಸ್ ಏನು ಮಾಡುತ್ತಂದರೆ ಆ ನಾಲೆಡ್ಜನ್ನು ಯಾವ ಥರ ನಾವು ಯೂಸ್ ಮಾಡ್ಕೊತೀವಿ ಅನ್ನೋದನ್ನು ಕಲಿಸುತ್ತೆ. ಇನ್ನೊಂದು ಸಾರಿ ನಾನು ಪೂರ್ತಿಯಾಗಿ ತಿಳಿಸ್ತೇನೆ. ಎಜುಕೇಷನ್ ಆ್ಯಂಡ್ ಸ್ಕಿಲ್ ಡೆವಲಪ್‌ಮೆಂಟ್. ಎಜುಕೇಷನ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಬಿಲ್ಡಿಂಗ್ ಎ ಬೆಟರ್ ಫ್ಯೂಚರ್. ಎಜುಕೇಷನ್ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ವಹಿಸುತ್ತೆ. ನಮ್ಮ ಬೆಟರ್ ಜೀವನ ಅಂದರೆ ಬೆಟರ್ ಆಗಿರ್ತಕ್ಕಂಥ ಫ್ಯೂಚರ್ ಸಲುವಾಗಿ. ಅದರ ಜೊತೆಗೆ ಅದಲ್ಲದೆ ಹ್ಯಾವಿಂಗ್ ಎ ಡಿಗ್ರಿ ಅಂದರೆ ಡಿಗ್ರಿ ಮಾತ್ರ ನಮ್ಮ ಜೀವನಕ್ಕೆ ಒಂದು ಆಧಾರ ಆಗಲ್ಲ. ಅದು ಮಾತ್ರ ಸಾಕಾಗಲ್ಲ. ಅದು ಈ ಕಾಂಪಿಟೇಷನ್ ಜಗತ್ತಿನಲ್ಲಿ ನಮಗೆ ನಾಟ್ ಎನಫ್ ಟುಡೇಸ್ ಕಾಂಪಿಟೇಷನ್ ವರ್ಲ್ಡ್. ಸ್ಟೂಡೆಂಟ್ಸ್ ಆಲ್ಸೋ ನೀಡ್ ಅವರ ಅವಶ್ಯಕತೆ ಇದೆ ಪ್ರಾಕ್ಟಿಕಲ್ ಸ್ಕಿಲ್ಸ್ ಟು ಇಂಪ್ರೂವ್ ದೇರ್ ಕರಿಯರ್ ಅಪರ್ಚುನಿಟೀಸ್. ಅಂದರೆ ಅವರು ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಸ್ಕಿಲ್ಸ್‌ನ ಕಲಿಬೇಕು ಮತ್ತು ಅವರು ಇಂಪ್ರೂವ್ ಮಾಡ್ಕೋಬೇಕು ಅವರ ಒಂದು ಅಪರ್ಚುನಿಟಿ ಸಲುವಾಗಿ. ಸ್ಕಿಲ್ಸ್ ಸಚ್ ಆಸ್ ಕಮ್ಯುನಿಕೇಷನ್. ಸ್ಕಿಲ್ಸ್ ಅಂತಂದರೆ ನಾವು ಕಮ್ಯುನಿಕೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಪ್ರಾಬ್ಲಮ್‌ನ ಸೊಲ್ಯೂಷನ್ ಹುಡುಕೋದು, ಟೀಮ್ ವರ್ಕ್, ಟುಗೆದರ್ ಆಗಿ ವರ್ಕ್ ಮಾಡ್ತಾರಲ್ವಾ ಅದು, ಆ್ಯಂಡ್ ಬೇಸಿಕ್ ಟೆಕ್ನಾಲಜಿ. ಬೇಸಿಕ್ ನಿಮಗೆ ಗೊತ್ತಿರಬೇಕು ಟೆಕ್ನಾಲಜಿ. ಇದು ಕೂಡ ಒಂದು ರೀತಿ ಹೆಲ್ಪ್ ಮಾಡುತ್ತೆ ಯಂಗ್ ಪೀಪಲ್‌ಗೆ ಒಂದು ಒಳ್ಳೆ ಬೆಟರ್ ಆಗಿರ್ತಕ್ಕಂಥ ವರ್ಕ್ ಮಾಡೋದಕ್ಕೆ. ಮನಿ ಕಂಪನೀಸ್ ಏನು ಮಾಡ್ತಿದ್ದಾರೆ ಅಂತಂದರೆ ಈಗ ಕ್ಯಾಂಡಿಡೇಟ್ಸ್ ಯಾರು ಬೇಗನೆ ಕಲಿತಾರೆ ಮತ್ತು ಅಡಾಪ್ಟ್ ಆಗ್ತಾರೆ ಆ ಪ್ರಾಬ್ಲಮ್ ಸಿಚುವೇಷನ್‌ಗೆ ಅವರನ್ನು ಕೂಡ ಈಗ ಜಾಸ್ತಿ ಕಂಪನಿಗಳು ತಗೊಳ್ಳೋಕ್ಕೆ ನೋಡ್ತಾ ಇದ್ದಾವೆ. ದೇರ್‌ಫೋರ್ ಅದಲ್ಲದೆ ಸ್ಟೂಡೆಂಟ್ಸ್ ಶುಡ್ ಫೋಕಸ್ ನಾಟ್ ಓನ್ಲಿ ಕಂಪ್ಲೀಟಿಂಗ್ ದೇರ್ ಕೋರ್ಸಸ್. ಅಂದರೆ ಅವರು ಸ್ಟೂಡೆಂಟ್ಸ್ ಏನು ಮಾಡ್ಬೇಕಂತಂದರೆ ಅವರು ಕಂಪ್ಲೀಟಿಂಗ್ ಕೋರ್ಸಸ್ ಮಾತ್ರ ಅಲ್ಲ, ಡೆವಲಪಿಂಗ್ ಯೂಸ್‌ಫುಲ್ ಸ್ಕಿಲ್ಸ್ ಕೂಡ ಅಂದರೆ ಇವರು ಯೂಸ್‌ಫುಲ್ ಆಗಿರ್ತಕ್ಕಂಥ ಸ್ಕಿಲ್ಸ್‌ನ ಡೆವಲಪ್ ಮಾಡ್ಕೊಳ್ಳೋದರಲ್ಲಿ ಕೂಡ ಇವರು ಟೈಮ್ ಕೊಡಬೇಕು ಅನ್ನೋದು. ರೀಡಿಂಗ್ ನ್ಯೂಸ್ ಪೇಪರ್ಸ್, ಲರ್ನಿಂಗ್ ನ್ಯೂ ವರ್ಡ್ಸ್, ಪ್ರಾಕ್ಟೀಸಿಂಗ್ ಕಮ್ಯುನಿಕೇಷನ್ ಆ್ಯಂಡ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ರೆಗ್ಯುಲರ್ಲಿ ಕ್ಯಾನ್ ಇಂಪ್ರೂವ್ ಕಾನ್ಫಿಡೆನ್ಸ್. ಅಂದರೆ ನಾವು ರೀಡಿಂಗ್ ನ್ಯೂಸ್ ಪೇಪರ್ ಆಗಿರ್ಬೋದು, ನಾವು ವರ್ಡ್ಸ್‌ನ ಕಲಿಯೋದಾಗಿರ್ಬೋದು, ಕಮ್ಯುನಿಕೇಷನ್ನ ಪ್ರಾಕ್ಟೀಸ್ ಮಾಡೋದು ಆಗಿರ್ಬೋದು, ಅಂದರೆ ಸಾಲ್ವಿಂಗ್ ಪ್ರಾಬ್ಲಮ್ಸ್ ಯಾವ ರೀತಿ ನಾವು ಪ್ರಾಬ್ಲಮ್ಸ್‌ನ ಸಾಲ್ವ್ ಮಾಡೋದನ್ನ ಕಲಿಯೋದಾಗಿರ್ಬೋದು, ಇದು ನಮ್ಮ ಇಂಪ್ರೂವ್ ಮಾಡುತ್ತೆ ಕಾನ್ಫಿಡೆನ್ಸನ್ನು. ಮತ್ತು ಸ್ಕಿಲ್ ಡೆವಲಪ್‌ಮೆಂಟ್ ಈಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಇದು ಒಂದು ರೀತಿ ಕಂಟಿನ್ಯೂಯಸ್ ಆಗಿರ್ತಕ್ಕಂಥದ್ದು. ನಾವು ಕಲಿತಾನೇ ಇರ್ತೀವಿ. ಆದರೆ ಇದು ಯಾವತ್ತೂ ಕ ಕಡಿಮೆ ಹೆಚ್ಚಾಗಲ್ಲ, ಕಡಿಮೆ ಆಗಲ್ಲ ಮತ್ತು ಸ್ಟಾಪು ಆಗಲ್ಲ. ಈವನ್ ಸ್ಮಾಲ್ ಎಫರ್ಟ್ ನಾವು ಒಂದು ಸಣ್ಣ ಎಫರ್ಟ್ ಆಗಿದ್ರು ಕೂಡ ಎವ್ರಿ ಡೇ ನಮಗೆ ಒಂದು ಇಂಪಾರ್ಟೆಂಟ್ ಆಗಿರೋಂಥ ಇಂಪ್ರೂವ್‌ಮೆಂಟ್ ಕಾಣುತ್ತೆ. ಮತ್ತು ಎಜುಕೇಷನ್ ಅನ್ನೋದು ನಮಗೆ ನಾಲೆಡ್ಜ್ ಕೊಡುತ್ತೆ. ಆದರೆ ಸ್ಕಿಲ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ ಆ ನಾಲೆಡ್ಜನ್ನು ಯಾವ ರೀತಿ ಬಳಸ್ಕೋಬೇಕು ಅನ್ನೋದು. ಈ ಈ ಒಂದು ಎಡಿಟೋರಿಯಲ್‌ನ ಮೀನಿಂಗ್ ಮತ್ತು ಇದನ್ನು ತಿಳಿಸಿದ್ದೀನಿ. ಇದರಲ್ಲಿ 5 ವರ್ಡ್ಸ್ ವೊಕ್ಯಾಬ್ಯುಲರಿ ನೋಡೋಣ. 5 ವೊಕ್ಯಾಬ್ಯುಲರಿ ವರ್ಡ್ಸ್. ಕಾಂಪಿಟೇಟಿವ್ ಮೀನಿಂಗ್ ಇನ್ವಾಲ್ವಿಂಗ್ ಕಾಂಪಿಟೇಷನ್ ಅಂದರೆ ಸ್ಪರ್ಧಾತ್ಮಕ ಅಂತ ಕರಿತೇವೆ. ಬ್ಯಾಂಕಿಂಗ್ ಎಕ್ಸಾಮ್ಸ್ ಆರ್ ಹೈಲಿ ಕಾಂಪಿಟೇಟಿವ್ ಅಂದರೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಹೈ ಕಾಂಪಿಟೇಟಿವ್ ಇರುತ್ತೆ ಅನ್ನೋದು. ಪ್ರಾಕ್ಟಿಕಲ್ ಮೀನಿಂಗ್ ಯೂಸ್‌ಫುಲ್ ಇನ್ ರಿಯಲ್ ಸಿಚುವೇಷನ್ ಅಂದರೆ ರಿಯಲ್ ಆಗಿರ್ತಕ್ಕಂಥದ್ದು ಪ್ರಾಕ್ಟಿಕಲ್ ಪ್ರಾಯೋಗಿಕ ಅಂತ ಕರಿತೀವಲ್ವಾ. ವಿ ನೀಡ್ ಪ್ರಾಕ್ಟಿಕಲ್ ನಾಲೆಡ್ಜ್ ಅಂದರೆ ಪ್ರಾಯೋಗಿಕವಾಗಿರ್ತಕ್ಕಂತಹ ನಾಲೆಡ್ಜ್ ಬೇಕು ಅನ್ನೋದು. ಅಡಾಪ್ಟ್ ಟು ಅಡ್ಜಸ್ಟ್ ಟು ಎ ನಿಜಿ ಸಿಚುವೇಷನ್ ಕನ್ನಡದಲ್ಲಿ ಹೊಂದಿಕೊಳ್ಳುವುದು ಆಗಿರ್ಬೋದು. ಆ ಒಂದು ಸಿಚುವೇಷನ್‌ಗೆ ನಾವು ಹೊಂದಿಕೊಳ್ತೀವಲ್ಲ ಅದು. ವಿ ಮಸ್ಟ್ ಅಡಾಪ್ಟ್ ಟು ಚೇಂಜಸ್. ಯಾವುದೇ ರೀತಿ ಚೇಂಜಸ್ ಇದ್ರೂ ನಾವು ಅದನ್ನು ಅಡಾಪ್ಟ್ ಆಗಬೇಕು. ಅಡಾಪ್ಟ್ ಆಗೊಂದು ವರ್ಕ್ ಮಾಡಬೇಕಾಗುತ್ತೆ. ಕಂಟಿನ್ಯೂಯಸ್ ಮೀನಿಂಗ್ ಹ್ಯಾಪನಿಂಗ್ ವಿತೌಟ್ ಸ್ಟಾಪಿಂಗ್ ಅಂದರೆ ಕಂಟಿನ್ಯೂಸ್ ಆಗಿರುತ್ತೆ, ನಿರಂತರವಾಗಿರುತ್ತೆ ಅನ್ನೋದು. ಕನ್ನಡದಲ್ಲಿ ನಿರಂತರ. ಎಕ್ಸಾಂಪಲ್ ಲರ್ನಿಂಗ್ ಈಸ್ ಎ ಕಂಟಿನ್ಯೂಯಸ್ ಪ್ರಾಸೆಸ್. ಸಿಗ್ನಿಫಿಕೆಂಟ್ ಮೀನಿಂಗ್ ಇಂಪಾರ್ಟೆಂಟ್ ಆರ್ ನೋಟಿಸಿಯಬಲ್ ಅಥವಾ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು, ಗಮನಾರ್ಹ, ಮಹತ್ವದ.
ಕನ್ನಡದಲ್ಲಿ ಎ ಸ್ಮಾಲ್ ಎಫರ್ಟ್ಸ್ ಕ್ಯಾನ್ ಬ್ರಿಂಗ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್. ಇದರಲ್ಲಿ ನಿಮಗೆ ಗ್ರಾಮರ್ ಪಾರ್ಟು ನಾನು ಕೊಟ್ಟಿಲ್ಲ, ಆದರೆ ಈ ಕ್ವೆಶ್ಚನ್ನಲ್ಲೇ ನಿಮಗೆ ತಿಳಿಸ್ತೇನೆ. ಇಲ್ಲಿ ನೋಡಿ. ದೇರ್ಫೋರ್ ಸ್ಟೂಡೆಂಟ್ಸ್ ಶುಡ್ ಫೋಕಸ್ ನಾಟ್ ಓನ್ಲಿ ಆನ್ ಕಂಪ್ಲೀಟಿಂಗ್ ದೇರ್ ಕೋರ್ಸಸ್ ಬಟ್ ಆಲ್ಸೋ ಆನ್ ಡೆವಲಪಿಂಗ್ ಯೂಸ್. ಇಲ್ಲಿ ನಾಟ್ ಓನ್ಲಿ ಮತ್ತು ಬಟ್ ಆಲ್ಸೋನ ಯೂಸ್ ಮಾಡಿದಾರಲ್ವಾ, ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮ್ನಲ್ಲಿ ಇದನ್ನು ಅವರು ಸ್ವಲ್ಪ ರಾಂಗ್ ಕೊಡ್ತಾರೆ. ನಾಟ್ ಓನ್ಲಿ ಕೊಟ್ಟಿರ್ತಾರೆ ಆ್ಯಂಡ್ ಆಲ್ಸೋ ಕೊಡ್ತಾರೆ. ಆ ಥರ ಎಕ್ಸಾಮಲ್ಲಿ ಭಾಳಷ್ಟು ಕ್ವಶನ್ನಲ್ಲಿ ಎರರ್ ಕೊಡ್ತಾರೆ. ಅದನ್ನು ನಾವು ನೆನ್ಪಿಟ್ಕೋಬೇಕು. ನಾಟ್ ಓನ್ಲಿ ಜೊತೆಗೆ ಯಾವಾಗಲೂ ಕೂಡ ಬಟ್ ಆಲ್ಸೋ ಬರುತ್ತೆ. ಮತ್ತು ಎರಡು ಸೇಮ್ ಆಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ತಿಳಿಸೋದಕ್ಕೆ ಅವರು ನಾಟ್ ಓನ್ಲಿ ಬಟ್ ಆಲ್ಸೋನ ನೀಡ್ತಾರೆ. ಪ್ರಿಲಿಮ್ಸ್ ಎಕ್ಸಾಮ್ಗೆ ನಾಟ್ ಓನ್ಲಿ ಬಟ್ ಆಲ್ಸೋ ಭಾಳಷ್ಟು ಸಾರಿ ಕೇಳಿದ್ದಾರೆ. ಅದಕ್ಕೆ ಉದಾಹರಣೆ ಅಂದರೆ ಸ್ಟೂಡೆಂಟ್ಸ್ ಶುಡ್ ಫೋಕಸ್ ನಾಟ್ ಓನ್ಲಿ ಆನ್ ಕಂಪ್ಲೀಟಿಂಗ್ ದೇರ್ ಕೋರ್ಸಸ್. ಅವರ ಕೋರ್ಸಸ್ ಕಂಪ್ಲೀಟ್ ಮಾಡೋದು ಮಾತ್ರ ಅಲ್ಲದೆ ಬಟ್ ಆಲ್ಸೋ ಅದರ ಜೊತೆಗೆ ಆನ್ ಡೆವಲಪಿಂಗ್ ಯೂಸ್ಫುಲ್ ಸ್ಕಿಲ್ಸ್. ಅವರು ಡೆವಲಪ್ ಮಾಡಬೇಕು, ಡೆವಲಪಿಂಗ್ ಆಗಿರ್ತಕ್ಕಂಥ ಯೂಸ್ಫುಲ್ ಸ್ಕಿಲ್ಸ್ನ ಕಲಿಬೇಕು ಅನ್ನೋದು. ಥ್ಯಾಂಕ್ ಯು ಗಾಯ್ಸ್. ಇಲ್ಲಿವರೆಗೂ ನೀವು ನನ್ನ ಚಾನಲನ್ನು ನೋಡಿದ್ದಕ್ಕಾಗಿ. ಮತ್ತು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಭಾಳಷ್ಟು ಜನರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮಗೆ ಹೇಗನಿಸ್ತು ಅಂತ. ಥ್ಯಾಂಕ್ ಯು ಗಾಯ್ಸ್.